ಪುಣ್ಯಾತ್ಮರೇ, ಇವತ್ತು ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ಒಂದು ದೇವಸ್ಥಾನಕ್ಕೆ ಯಾರು ಬಂದು ದೇವಸ್ಥಾನ ಕಟ್ಟಿಸ್ತೀವಿ, ಕಸ ಹೊಡಿತೀವಿ, ದೇವಸ್ಥಾನ ಕಟ್ಟಿಸ್ತೀವಿ, ಪೇಂಟ್ ಕೊಡಿಸ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಎಲ್ಲ ಬಂದು ಕೊಯ್ತೋದ್ರು. ಕೊಯ್ದು ನಂಬರ್ ತಗೊಂಡೋಗೋದು. ಅವಾಗ ನಾವು ಅಲ್ಲಿ ಬಂದು ಇಲ್ಲಿ ಬಂದೀವಿ ಅಂತ ಸುಳ್ಳು ಹೇಳೋ ಜನಗಳು ಜಾಸ್ತಿ ಆದಾಗ ಈ ಪುಣ್ಯಾತ್ಮರು ಯಾವ ಊರಿಂದ ಬಂದಾರ ಗೊತ್ತಿಲ್ಲ. ಈಗ ಕೇಳ್ತೀನಿ, ಅಲ್ಲೊಬ್ರು ಪುಣ್ಯಾತ್ಮ ಕಸ ಯಾವ ಊರಪ್ಪ ನೀವು ಕಸ ಹೊಡಿತಾರ ಪುಣ್ಯಪ್ಪ? ವಾರಕ್ಕೊಂದ್ಸರಿ ಬಂದು ಮೂಡಿಗೆರೆಯಿಂದ ಬಂದು ಆಮೇಲೆ ನನಗೂ ಬರುತ್ತೆ. ವಾರಕ್ಕೊಂದ್ಸರಿ ಬಂದು ಮೂಡಿಗೆರೆ ಬಂದು ಕಸ ಹೊಡೆ ಪುಣ್ಯಾತ್ಮರು, ಫೋಟೋ ಕೊಡೋಂಥ ಪುಣ್ಯಾತ್ಮರು, ನನ್ನ ಜೊತೆ ಸಹಕರಿಸೋ ಪುಣ್ಯಾತ್ಮರು, ನನ್ನ ಬಗ್ಗೆ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಹಾಕೋಂಥ ಪುಣ್ಯಾತ್ಮರು ಯಾರು ಇದ್ದೀರಿ ಎಲ್ಲ ನಿಮ್ಗೆ ನಮಸ್ಕಾರ. ಆಮೇಲೆ ಒಂದು ವಿನಂತಿ ಏನಂದರೆ, ದಯವಿಟ್ಟು ನಾನು ಯಾವತ್ತೂ ದೇವ್ರ ಸ್ವರೂಪ ಅಲ್ಲ, ದೇವ್ರು ನನಗೆ ಹೋಲಿಸ್ಬೇಡಿ. ಬರೀ ಇಲ್ಲಿ ಹಾಕೋ ಲೈವ್ಗಳನ್ನ ತೋರಿಸಿ ಗುರುಗಳು ಅಂತ ನಂಗೆ ಹಾಕೋದ್ರೆ ನೀವು ಗುರುಗಳು ಅಂತ ಹಾಕಿ ಸಾಕು, ದೇವರು ಇವರು ಅಂತ ಹಾಕ್ಬೇಡಿ. ನನ್ನ ದೇವ್ರ ಸಮಾನ ಅಲ್ಲ, ಅದು ನನಗೆ ಇಷ್ಟ ಆಗಲ್ಲ. ಯಾವ ನಾಟಕ ನನಗೆ ಅದು ಇಷ್ಟ ಆಗಲ್ಲ. ಯಾವತ್ತು ನಾವು ತಾಯಿಗಿಂತ ದೊಡ್ಡದಾಗಲ್ಲ, ದೇವ್ರಿಗಿಂತ ದೊಡ್ಡದಾಗಲ್ಲ. ಅದು ನನ್ನ ಮನೋಭಾವನೆ ಅಲ್ಲ. ನಂಗೆ ತಾಯಿ ತಂದಿದ್ದಾರೆ, ಅವರೇ ನನ್ನ ದೊಡ್ಡವರು. ಇನ್ನು ಈ ಪುಣ್ಯಾತ್ಮ ನಾನು ಬೋರ್ ಕೊಡಿಸ್ತೀನಿ ಅಂತೇಳಿ ಯಾವಪ್ಪ ಎಲ್ಲಿ ಬರ್ತದೋ ಚೆನ್ನಾಗಿದೆ ಮಲಹಳ್ಳಿ ಅಂತ ಬೋರೇ ಕೊಡಿಸ್ಬಿಡ್ತೀನಿ ಅಂತ ಈ ಪುಣ್ಯಾತ್ಮ. ಇವನು ಆ ಕಡೆ ಅಣ್ಣೆ ಪರಿಚಯದ್ರ. ಇನ್ನು ಇವರು ರಾಜಸ್ಥಾನ್ ನನ್ನ ತಮ್ಮ. ಇನ್ನು ಇವರು ಮೋಟ್ರ್ ಕೊಡಿಸ್ತಿಂದ ಬಂದು ತಮ್ಮ. ನೀವೇನು ಮಾಡೋಕ್ಕಲ್ಲ, ನಿಮ್ಮ ಕೈ ಇದ್ರೆ ಜ್ವರ ಒಂದು ಸರಿ ಇದಾವ ಕೈಗಳು ಜ್ವರ ಹಾಂ ಇನ್ನೊಂದು ಸರಿ ಎರಡನೇ ಸರಿ ನೋಡಿ ನನಗೆ ಯಾವ ದೇವ್ರು ನಿಂಗೆ ಯಾವತ್ತೂ ಆಯ ಸರ ಕೊಡಲಿ. ನೆಕ್ಸ್ಟ್ ಚೆನ್ನಾಗಿದೆ ನಿಮ್ಮ ಮನೆಯಿಂದ ನಿಮ್ಮ ಅಂಗಡಿ ನಾನು ಗ್ಯಾರಂಟಿ ಬರ್ತೀನಿ. ನನಗೆ ಒಂದು ಸರಿ ಗ್ಯಾರಂಟಿ ಚೆನ್ನಾಗಿ ಬಂದರೆ ಖಂಡಿತ ಬರ್ತೀನಿ. ಅಣ್ಣ ತಮ್ಮ ಅಲ್ಲ ಅಣ್ಣ ಅಂದ ಏನು ಹೇಳ ಭಾವ ಅಂದೆ ಅಣ್ಣ. ಯಾವಾಗಲೂ ದೇವ್ರು ಆಯ ಸರ ಕೊಡಲಿ. ಒಳ್ಳೆ ಸಂಸ್ಕಾರ ಇರೋಂಥದ್ದು, ಸಂಸ್ಕೃತಿ ಬೆಳೆಸೋ ಒಂದು ಹೆಂಡತಿ ಸಿಗ್ತೀನಿ. ಹಾಂ ನಾನು ಬಂದು ಅಣ್ಣ ಅಂತ ಪ್ರೀತಿ ಕಾಣಬೇಕು, ನಂಗೆ ಉಣ್ಣಕ್ಕಿಡ್ಬೇಕು ಅಂತ ನಿಮ್ಮದೇ ಅದು ಇದಾರಪ್ಪ ಅಕ್ಕ ಮಗಳ. ನಂಗೆ ಅಕ್ಕ ಮಗಳ ತಂಗಿ ಮಗಳ ಅವಾಗ ತಪ್ಪು ಕೊಡಿ ತಂಗಿ ಅವಳೆ ಕೊಟ್ಟ ದೇವ್ರು ಆಶಾರ ಕೊಡಲಿ. ಆಯ್ತಾ ಸೀರೆ ಎರಡು ಸೀರೆ ಮೇಲೆ ಇನ್ನು ಕೊಡೋದು ಇನ್ನ ವಿನಾರ ಕೊಡೋದು ಒಂದು ಅಮ್ಮ ಮರಸ್ತೀನಿ ನಮ್ಮನ್ನ. ಏನಮ್ಮ ಸಮಾಚಾರ? ಆಯ್ತಣ್ಣ ಜಯಂತಿ ಪುಷ್ಪ ಹುಷಾರಾಗ್ತದೆ. ಇನ್ನು ಚಾಕುಡಿ ಅನ್ನ ರಾಮಾಯ್ಕರ ಪರಿಚಯ ಮಾಡಿ. ಇಬ್ಬರು ಬಾಡಿ ಹಂಗೆ ಸೇಮ್ ಇದ್ದೀರಾ, ತುಬಾಕಿರಿ ಬಸ್ ಸೇಮ್ ಬರ್ತೀರಾ, ಕಲ್ಲರ್ಗೆಲ್ಲ ಸೇಮ್ ಇದೆ. ನಿನ್ನ ಕೂದವನು ಕೂದಲಿಲ್ಲ. ಬಾಮ ಅವನು ಭಾಳ ನನಗೆ ನಮಗೆ ಈ ಅವನ ಬಗ್ಗೆ ಹೇಳಕ್ಕೆ ನಾವು ಅವ್ರಿಗೆ ಸನ್ಮಾನ ಎಲ್ಲರೂ ಮಾಡಿ ಅವ್ರಿಗೆ ಮಾಡ್ಬೇಕಾಗುತ್ತೆ. ಇಲ್ಲಿ ನಾವು ಬಂದು ಸೇರ್ಕೊಂಡೆ ಕೊರೋನಾ ಹೋಯ್ತು. 42 ಜನ ಇದ್ರು ಅಡುಗೆ ಮಾಡೋದು. ಎಲ್ಲರಿಗೂ ಅಡುಗೆ ಮಾಡಿದ್ದಾನೆ. ಕರೆಂಟ್ ಇರಲಿಲ್ಲ, ನೀರು ಇರಲಿಲ್ಲ. ಮುಂದಕ್ಕೆ ಶಿವಣ್ಣ ಆಮೇಲೆ ನೋಡಲ್ಲಿ ಅಲ್ಲಿ ಆ ಕಡೆ ಅವರು ಶಾಸ್ತ್ರಿಗಳು ಬನ್ನಿ, ಶಾಸ್ತ್ರಿಗಳು ಬನ್ನಿ ಶಾಸ್ತ್ರಿ ರಾಮ ದಯವಾಗಿ ಬಾರ ಬೇಕಲ್ಲ ಪ್ರಚಾರ ಕೊಡ್ತೀನಿ ಬಾರ. ಇದ್ರಲ್ಲ ಬಿಟ್ಬಿಡ್ತಾರೆ ಸಿನಿಮಾ ಪ್ರಚಾರ ಕೊಡ್ತೀನಿ ಬಾರ. ಅಲ್ಲ ಇದೆ ವಿಡಿಯೋ ಮಾಡ್ಬಿಟ್ಟು ಇವ್ರದೆಲ್ಲ ಚಾ ಕೊಡ್ತೀವಿ ಸ್ಟೇಷನ್ಗೆ.